ಬರೀ ಕೇವಲ 63,000 ಓಡಿದೆ ಕಿಲೋಮೀಟ್ರು. ಓಕೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ 1 ಇಯರ್ ಇದೆ. ಓಕೆ. 410 ಹೇಳ್ತಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದ ಒಂದು 375 ಬಿಡ್ತಾರೆ ಸರ್. 375ಗೆ ಫೈನಲ್ ಮಾಡಿ. ಸೊ ಇವಾಗ ಬಂದ್ಬಿಟ್ಟು 2013 ಮಾರುತಿ ರಿಡ್ಜು ಡೀಸೆಲ್ VDI. ಓಕೆ ಸರ್, ಎಷ್ಟು ರನ್ ಆಗಿದೆ ಸರ್? ಇದು 98 ಓಡಿದೆ ರೆಕಾರ್ಡೆಡ್. ಓಕೆ. ಮತ್ತೆ ಎಕ್ಸ್ಟ್ರಾ ಅಲೆ ವೀಲ್ಸ್ ಇದೆಲ್ಲ ಇದೆ, ಸೀಟ್ ಕವರು ಸ್ಟಾಕ್ ಇದೆ ಗಾಡಿ. ಓಕೆ. 80,000 ಸ್ಟಾಕ್ ಇದೆ. ಓಕೆ. ಇದೆ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 410 ಕೊಡ್ತೀವಿ ಸರ್ ಫೈನಲ್. 410ಗೆ ಫೈನಲ್. 460 ಹೇಳ್ತೀವಿ ಸರ್. ಡೀಟೇಲ್ಸ್ ಸರ್, ಇದು 385 ಹೇಳ್ತೀವಿ ಸರ್. ಓಕೆ. ಒಂದು 365 ಆಗುತ್ತೆ. 365ಗೆಲ್ಲ ಆಗ್ಬಿಡುತ್ತೆ. ಓಕೆ ಸರ್, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 75 ಓಡಿದೆ. 75 ಓಡಿದೆ. ಡೀಟೇಲ್ಸ್ 2006 ಮಾಡಲ್ ಸರ್. ಓಕೆ. ಸಿಂಗಲ್ ಓನರು ವಿತ್ ABS ಇದೆ. ಓಕೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ. 275 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದೇ ಬೆಲೆ 245 ಮಾಡ್ಕೊಡ್ತೀವಿ ಸರ್. 245ಗೆ ಮಾಡ್ಕೊಟ್ಬಿಡ್ತೀರಾ ನಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ. 1 ಇಯರ್ ಇನ್ಸೂರೆನ್ಸ್ ಇದೆ ಫ್ರೆಶ್ ಆಗಿ. ಡೀಸೆಲ್ ವೆಹಿಕಲ್ 78,000 ಓಡಿದೆ. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ಇದು ಬಂದು ನಾವು 395 ಹೇಳ್ತೀವಿ ಸರ್. ಓಕೆ. ಚಾನಲ್ ಮುಖಾಂತರ ಬಂದರೆ 375 ಮಾಡ್ಕೊಡ್ತೀವಿ ಸರ್. 375ಗೆ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ತುಂಬಾ ಬೇಡಿಕೆ ಇದೆ. 90% ಟೈರ್ ಇದೆ. ಒಂದು 20 ಬರುತ್ತೆ ಸರ್. 20 ಬರುತ್ತೆ. 20 ಆರಾಮಾಗಿ ಬರುತ್ತೆ. ಬರುತ್ತೆ. ಓಕೆ ಸರ್. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ. ಇದು ಫೈನಲ್ ಬೆಲೆ ಬಂದು ನಿಮಗೆ 325 ಹೇಳ್ತೀವಿ ಸರ್. 3 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಎಷ್ಟು ರನ್ ಆಗಿದೆ ಹೇಳಿದ್ರೆ? 80,000 ಜೀನಿಯನ್ ನೋಡಿದೆ. 80,000 ಇದು ಗಾಡಿ. Hyundai i10 ಸರ್, ಆಟೋಮೆಟಿಕ್. 2009 ಮಾಡಲು. ಸಿಂಗಲ್ ಓನರ್, ಬರೀ 57,000 ಓಡಿದೆ. 57,000 ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 2,95,000 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 275 ಮಾಡ್ಕೊಡ್ತೀವಿ. 275ಗೆ ಫೈನಲ್. ಅದು ಕೂಡ ಆಟೋಮೆಟಿಕ್ ಗಾಡಿ. ಬರೀ 57,000 ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸ್. K10 ಹೇಳಿ ಸರ್ ಡೀಟೇಲ್ಸ್. 2017 ಮಾಡಲು, ಬರೀ 13,000 ಓಡಿದೆ. ಓಕೆ. 17 ಮಾಡಲು, ಸಿಂಗಲ್ ಓನರು, ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್. ಓಕೆ. ಇದು 4,45,000 ಹೇಳ್ತೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದೇ ಬೆಲೆ 425 ಕೊಟ್ಟು ಕೊಡ್ತೀವಿ ಸರ್. 425ಗೆ ಫೈನಲ್ ಮಾಡಿ ಕೊಡ್ತೀರಾ? ಬರೀ 13,000 ಓಡಿದೆ. ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಸರ್ ಇದು ಇನ್ಸೂರೆನ್ಸ್ ಏನಿದೆ ಸರ್? ಇದು ರನ್ನಿಂಗ್ ಇದೆ ಸರ್. ಇದು ಡೀಸೆಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಮೈಲೇಜ್ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. 20 ಬರುತ್ತೆ. 20. ಓಕೆ. ಸೊ ಒಂದ್ಸಲ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್ ಇದು? ಸರ್ ಒಂದು 7,000 ಆಗ್ಬೋದು. 5,000 ಇಂದ 7,000 ಆಗುತ್ತೆ ಸರ್. ಓಕೆ ಸರ್. ಈ ಗಾಡಿಗೆ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4.3 ಆಗುತ್ತೆ ಸರ್ ಫೈನಲ್. ನಿಮ್ಮ ಚಾನಲ್ ಮುಖಾಂತರ ಬಂದು 4.3. 8 ಮಾಡಲು. ಓಕೆ. VDI ಡೀಸೆಲ್. ಓಕೆ. 88,000 ಓಡಿದೆ. ಓಕೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಇದು ಬಂದು 310 ಹೇಳ್ತೀವಿ ಸರ್. 310. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು 290 ಮಾಡ್ಕೊಡ್ತೀವಿ ಸರ್. 290ಗೆ ಮಾಡ್ಕೊಟ್ಬಿಡ್ತೀರಾ? ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. 2010 ಮಾಡಲ್ ಸರ್. ಇದು ಮಹೇಂದ್ರ ಸ್ಕಾರ್ಪಿಯೋ. ಓಕೆ. ಕಿಲೋಮೀಟರ್ ಬಂದು ಬರೀ 66,000 ಓಡಿದೆ. 66,000 ಓಡಿದೆ ಅಷ್ಟೇ. ಓಕೆ. ಡೀಸೆಲ್ ವೆಹಿಕಲ್. ಓಕೆ. ಒಂದು 15 ಬರುತ್ತೆ ಮೈಲೇಜು. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಇದು 4 ಕಾಲ್ ಹೇಳ್ತೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 375ಗೆ ಕೊಟ್ಬಿಡ್ತೀವಿ ಸರ್. 375ಗೆ ಫೈನಲ್ ಮಾಡಿ ಕೊಡ್ತೀರಾ? ಬರೀ 60,000 ಓಡಿರೋ ಗಾಡಿ. ಒಂದು ರೆಡ್ ಕಲರ್ ಡೀಸೆಲ್ ಗಾಡಿ ಇದೆ, ಸ್ವಿಫ್ಟ್ ಮಾಡಲ್ ಸರ್. ಮಾರುತಿ ಸ್ವಿಫ್ಟ್ ಓಕೆ. VDI. ಓಕೆ. ಇದು ಬಂದು ಬರೀ 63,000 ಓಡಿದೆ ಸರ್. ಓಕೆ. ಓನರ್ ಸೆಕೆಂಡ್ ಇದ್ದಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 3 ಲಕ್ಷ ಕೊಟ್ಬಿಡ್ತೀವಿ ಸರ್. 3 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಅದು ಕೂಡ ರೆಡ್ ಕಲರು, 2009 ಮಾಡಲು, 60,000 ಓಡಿದೆ. 63,000 ಸರ್. ಟ್ರ್ಯಾಕ್ ಏನಾರ ಕೇಳ್ತಾರೆ ಸರ್? ಸಿಗ್ಬೋದಾ? ಸಿಗುತ್ತೆ. ನಂಬರ್ ತಗೊಂಡೋದ್ರೆ ನೋಡಿ, ಶೋರೂಮಲ್ಲಿ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ. ಈ ಥರ ಇದೆ ಕಂಡೀಷನ್ ಎಲ್ಲ. 8 ಮಾಡಲು, ಪೆಟ್ರೋಲ್ ವೆಹಿಕಲ್. ಓಕೆ. ಒಳ್ಳೆ ಸ್ಟಾಕ್, ಒಳ್ಳೆ ಮ್ಯಾಗ್ವಿಲ್ ಇದೆ, ಡಬಲ್ ಇನ್ಸ್, ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓನರ್ ಬಂದು 3 ಆಗಿದ್ದಾರೆ. 220 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 2 ಲಕ್ಷ ಬಿಟ್ಕೊಡ್ತೀವಿ. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? 2008 ಮಾಡಲ್. ಸೊ ಆಲ್ಮೋಸ್ಟ್ ನಿಮಗೆ ಈ ಕಾರ್ ನೋಡ್ತಾ ಇರ್ಬೋದು, ಲಕ್ಸುರಿ ಕಾರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನೋಡ್ತಾ ಇರ್ಬೋದು. ದೊಡ್ಡ ಆಂಡ್ರಾಯ್ಡ್ ಡಿಸ್ಪ್ಲೇ ಎಲ್ಲ ಇದೆ. ಕಲರ್ ಡೀಸೆಲ್ ಕಾರು. ಹೇಳಿ ಸರ್ ಡೀಟೇಲ್ಸು. ಸೊ ನೋಡ್ತಾ ಇರ್ಬೋದು 2012. ಓಕೆ. 2,25,000 ಹೇಳ್ತೀವಿ ಸರ್. ಓಕೆ. ಡೀಸೆಲ್ ವೆಹಿಕಲ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 2 ಲಕ್ಷಕ್ಕೆ ಕೊಟ್ಬಿಡ್ತೀವಿ. 2 ಲಕ್ಷಕ್ಕೆ ಕೊಟ್ಬಿಡ್ತೀರಾ ಡೀಸೆಲ್ ವೆಹಿಕಲ್? ಒಳ್ಳೆ ಅನುಕೂಲ ಇದೆ. 14 ಮಾಡಲು, 34,000 ನೋಡಿದೆ. ಡೀಸೆಲ್ ವೆಹಿಕಲ್. ಓಕೆ. ಸಿಂಗಲ್ ಓನರು. ಓಕೆ. ಇದು ಬಂದು 275 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು 240ಗೆ ಮಾಡ್ಕೊಟ್ಬಿಡ್ತೀವಿ. 240ಗೆ ಮಾಡ್ಕೊಟ್ಬಿಡ್ತೀರಾ ಡೀಸೆಲ್ ವೆಹಿಕಲ್? ಹೌದು. ಗಾಡಿ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4.45 ಮಾಡ್ಕೊಡ್ತೀವಿ ಸರ್ ನಿಮ್ಮ ಚಾನಲ್ ಮುಖಾಂತರ. 4.45. ಸೊ ನಾವು ವಿಡಿಯೋ ಮಾಡ್ಬೇಕಾದ್ರೆ ಇದು ಮೈಕ್ ಸರಿಯಾಗಿ ಯಾಕೋ ವರ್ಕ್ ಆಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುತ್ತೆ, ಔಟ್ಸೈಡ್ ವಾಯ್ಸ್. ಸೊ ಬಟ್ ಈ ಸಲ ಒಂದ್ಸಲ ಎಕ್ಸ್ಕ್ಯೂಸ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಇಂದ ಈ ತರ ಆಗಲ್ಲ ಆಲ್ಮೋಸ್ಟ್. ಸೊ ಒಳ್ಳೆ ಗಾಡಿಗಳು ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಕಾಲ್ ಮಾಡ್ಕೊ ಬನ್ನಿ. ಫೋನ್ ನಂಬರ್, ಅಡ್ರೆಸ್ ಎಲ್ಲ ಲಿಂಕ್ ಮಾಡ್ತೀನಿ.
ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಕಾರ್ಸ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಾವು ಶ್ರೀ ಮೂಕಾಂಬಿಕಾ ಕಾರ್ಸ್ ಹೋಲ್ಸೇಲ್ ಪ್ರೀ ಓನ್ ಕಾರ್ಸ್ ಹತ್ರ ಇದ್ದೀವಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ಆರಾಮಾಗಿ ನೋಡ್ಕೊಂಬರ್ಬೋದು. ಸೊ ಇವತ್ತು ಹತ್ತತ್ರ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು 40 ವೆಹಿಕಲ್ಸು ಸ್ಟಾಕ್ ಇದೆ ಆಲ್ರೆಡಿ. ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಸ್ವಿಫ್ಟು. ನಿಮಗೆ ಮ್ಯಾಗ್ವಿಲ್ ಒಂಥರ ಡಿಫ್ರೆಂಟ್ ಆಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮ್ಯಾಗ್ವಿಲ್ಲು. ಆ್ಯಂಡ್ ಇದ್ರ ಪಕ್ಕದಲ್ಲೇ ಒಂದು ಕ್ರೆಟಾ ಇದೆ. ಸೊ ಇವತ್ತು ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ನೋಡ್ಕೊಂಬರ್ಬೋದು. ಸೊ ಇವತ್ತು ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಆಲ್ರೆಡಿ ಸರ್ ರೆಡಿ ಆಗಿದ್ದಾರೆ. ಸೊ ಇವತ್ತು ಅವ್ರನ್ನ ಒಂದು ಮಾತಾಡಿಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಇವ್ರ ಕಡೆ ಶೋರೂಮಿಂದನೂ ನಮಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸ್ಟಾಕ್ ಚೇಂಜ್ ಆದಾಗೆಲ್ಲ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಇವಾಗ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸರ್ ಓಕೆ ಸರ್, ಒಂದ್ಸಲ ನಿಮ್ಮದು ಶೋರೂಮ್ದು ಅಡ್ರೆಸ್ಸು ಹೇಳ್ಬಿಡಿ ಸರ್. ಬಸವೇಶ್ವರ ನಗರ, ಪೇಟೆ ರೋಡು, ನಮ್ಮ ಅಪೋಸಿಟ್ ಎದುರುಗಡೆ ಮಾಂಡವಿ ಶೋರೂಮ್ ಇದೆ. ಮಾಂಡವಿ ಶೋರೂಮ್ ಆಪೋಸಿಟು ಬಸವೇಶ್ವರ ನಗರ, ಪವಿತ್ರ ಪ್ಯಾರಡೈಸ್ ಹತ್ರ ಶ್ರೀ ಮೂಕಾಂಬಿಕಾ ಪ್ರೀ ಓನ್ಡ್ ಹೋಲ್ಸೇಲ್ ಕಾರ್ಸ್ ಅಂತ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಸ್ವಿಫ್ಟ್. ಸರ್ ಇದು ಯಾವ ಸರ್ ಮಾಡಲು? 2016 ಸರ್ ಇದು. 2016 ಓಕೆ. ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೆಹಿಕಲ್. ಓಕೆ. ಸೆಕೆಂಡ್ ಓನರ್ ಇದೆ. ಓಕೆ. ಕಿಲೋಮೀಟರ್ 63,000 ಓಡಿದೆ. ಓಕೆ. ಇದು 5,65,000 ಹೇಳ್ತೀವಿ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 5,40 ಕೊಟ್ಬಿಡ್ತೀವಿ. 5,40ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಎಷ್ಟು ರನ್ ಆಗಿದೆ? 63 ಓಡಿದೆ. 53 ಓಡಿದೆ. 63. ಸರ್ ಇದು ಆಲ್ಮೋಸ್ಟ್ ಪೆಟ್ರೋಲ್ ಕಾರ್ ಎಷ್ಟು ಮೈಲೇಜ್ ಬರ್ಬೋದು ಸರ್ ಇದು? ಸಿಟಿಗೆ ಒಂದು 16, ಲಾಂಗ್ ಒಂದು 18-19 ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಮ್ಯಾಗ್ವಿಲ್ ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದು ಮಾತ್ರ. ಸರ್ ಇದರದ್ದು ಸ್ಪೇರ್ ಇದೇ ಥರ ಇದೆಯಾ? ಸೊ ನೋಡ್ತಾ ಇರ್ಬೋದು, ಮ್ಯಾಗ್ವಿಲ್ ಮಾತ್ರ ಸಕ್ಕದಾಗಿದೆ. ಸೊ ಇದು ಬಂದ್ಬಿಟ್ಟು ಸ್ವಿಫ್ಟು VXi ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಆಲ್ಮೋಸ್ಟ್ VXiಲಿ ಕ್ಯಾಮ್ರಾ ಬರೋಲ್ಲ. ಸೊ ಇಲ್ಲಿ ಒಂದು ಡ್ಯಾಶ್ ಕ್ಯಾಮ್ ಇದೆ ಅನಿಸುತ್ತೆ, ನೋಡ್ತಾ ಇರ್ಬೋದು. ಆ್ಯಂಡ್ 4 ಕೂಡ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ. ಸೊ ಒಂದು ಒಳ್ಳೆ ಗಾಡಿ ಬಡ್ಜೆಟಲ್ಲಿ ಸಿಗ್ತೈತೆ, ಜಾಸ್ತಿ ಕೂಡ ಓಡಿದ, ನೋಡ್ತಾ ಇರ್ಬೋದು. ಕಾರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಇಂಟೀರಿಯರ್ಸು. ಸೊ ಇದರಲ್ಲಿ 2 ಆಡಿಯೋ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಸರ್ ಈ ಗಾಡಿ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಏನಾದ್ರು ಹೇಳ್ಬಿಡ್ತೀರಾ? ಗಾಡಿ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀರಾ ಸರ್? ಇದು ಫೈನಲ್ 540 ಆಗುತ್ತೆ. 540ಗೆ ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇದು ಅದ್ರ ಪಕ್ಕದಲ್ಲೇ ಒಂದು ಕ್ರೆಟಾ SX ಇದೆ, ಅದು ಕೂಡ ಟಾಪ್ ಎಂಡ್ ಅನಿಸುತ್ತೆ, ನೋಡ್ತಾ ಇರ್ಬೋದು. 2018 ಮಾಡಲು. 2018 ಮಾಡಲು. 26,000 ನೋಡಿದೆ. ಓಕೆ. ಆಟೋಮೆಟಿಕ್. ಓಕೆ. ಸಿಂಗಲ್ ಹ್ಯಾಂಡು. ಓಕೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಪ್ರೈಸ್ ಬಂದು ನಿಮಗೆ 13,50 ಹೇಳ್ತೀವಿ ಸರ್. ಓಕೆ. 13,25 ಕೊಡ್ತೀವಿ ಫೈನಲ್. 13,25ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಕ್ಯಾಮರಾ ಇದೆ, 4 ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಸೊ ಅಲೈ ವೀಲ್ಸ್ ಎಲ್ಲ ಇದೆ. ಆ್ಯಂಡ್ ಗಾಡಿ ಮಾತ್ರ ಆಟೋಮೆಟಿಕ್ ಗಾಡಿ. ಸೊ ಯಾರೆಲ್ಲ ಆಟೋಮೆಟಿಕ್ ಗಾಡಿನ ಹುಡುಕ್ತಾ ಇದ್ರೆ ಅವ್ರಿಗೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಲೆದರ್ ಇಂಟೀರಿಯರ್ಸು, ಆಟೋಮೆಟಿಕ್ಕು. ಆ್ಯಂಡ್ ನೋಡ್ತಾ ಇರ್ಬೋದು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ ಕ್ರೆಟಾ. ಸರ್ ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 13,50,000 ಹೇಳ್ತಾ ಇದ್ದೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 13.25 ಆಗುತ್ತೆ. 13.25. ಓಕೆ ಸರ್, ನಮ್ಮ ಚಾನಲ್ ಮುಖಾಂತರ ಬಂದರೆ 13.25ಗೆ ಮಾಡಿ ಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಡಿಸೈರ್. ಸರ್ ಇದು ಓನರ್ಶಿಪ್ ಸರ್ ಇದು? ಸರ್ ಇದು 2011-12 ರಿಜಿಸ್ಟ್ರೇಷನ್ನು. ಓಕೆ. ಬರೀ ಕೇವಲ 63,000 ಓಡಿದೆ ಕಿಲೋಮೀಟ್ರು. ಓಕೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ 1 ಇಯರ್ ಇದೆ. ಓಕೆ. 410 ಹೇಳ್ತಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದ ಒಂದು 375 ಬಿಡ್ತಾರೆ ಸರ್. 375ಗೆ ಫೈನಲ್ ಮಾಡಿ. ಹೌದು ಸರ್. ಓಕೆ ಸರ್, ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ಸರ್. ಪೆಟ್ರೋಲ್ ಗಾಡಿ ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ಲು. ಓಕೆ. ಗಾಡಿ ತುಂಬ ಮ್ಯಾಗ್ವಿಲ್ ಕಂಪ್ನಿ ಅಲೈ ವೀಲ್ಸ್ ಎಲ್ಲ ಇದೆ, ನೋಡಿ. ಓಕೆ. ಸೊ ಕಂಪ್ನಿ ಫಿಟೆಡ್ ಅಲೈ ವೀಲ್ಸೇ ಬಂದಿದೆ. ಎಲ್ಲ ಇದೆ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, ಸೀಟ್ ಕವರ್ ಇದೆ, ಆ್ಯಂಡ್ 2 ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಸರ್ ಇದು ಗಾಡಿ ಎಷ್ಟು ರನ್ ಆಗಿದೆ? 63,000 ರನ್ ಆಗಿದೆ. ಓಕೆ ಸರ್, ಅಡ್ವೊಕೇಟ್ ಓಡಿಸಿರೋ ಗಾಡಿ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, VXi ಡಿಸೈರು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮಗೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ. ಸೊ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಲಗೇಜ್ ಹಾಕೋಣಕ್ಕೆ ತುಂಬ ಚೆನ್ನಾಗಿರುತ್ತೆ, ಲಾಂಗ್ ರೈಡ್ಸ್ಗೂ ತುಂಬ ಕಂಫರ್ಟ್ ಆಗಿರುತ್ತೆ. ಸರ್ ಈ ಗಾಡಿ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 375. 375 ಫೈನಲ್.
ಓಕೆ ಸರ್, ಥ್ಯಾಂಕ್ ಯು. ಸೊ 375ಗೆ ಫೈನಲ್ ಮಾಡಿ ಕೊಡ್ತಾರೆ. ಗಾಡಿ ಮಾತ್ರ ಈ ಥರ ಇದೆ. ಓಕೆ ಸರ್. ಸೊ ಇವಾಗ ಬಂದ್ಬಿಟ್ಟು 2013 ಮಾರುತಿ ರಿಡ್ಜು ಡೀಸೆಲ್ VDI. ಓಕೆ ಸರ್, ಎಷ್ಟು ರನ್ ಆಗಿದೆ ಸರ್? ಇದು 98 ಓಡಿದೆ ರೆಕಾರ್ಡೆಡ್. ಓಕೆ. ಎಕ್ಸ್ಟ್ರಾ ಅಲೆ ವೀಲ್ಸ್ ಇದೆಲ್ಲ ಇದೆ, ಸೀಟ್ ಕವರ್ ಸ್ಟಾಕ್ ಇದೆ ಗಾಡಿ. ಓಕೆ. 80,000 ಸ್ಟಾಕ್ ಇದೆ. ಓಕೆ. ಇದೆ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 410 ಕೊಡ್ತೀನಿ ಸರ್ ಫೈನಲ್. 410ಗೆ ಫೈನಲ್. 460 ಹೇಳ್ತೀವಿ. ಓಪನ್ ಇದೆ. ಸೊ ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಲು, ಅದು ಕೂಡ ಡೀಸೆಲ್ ಗಾಡಿ. ಸೊ ನಿಮಗೆ ಡೀಸೆಲ್ ಗಾಡಿ ರಿಡ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಸ್ವಿಫ್ಟ್ಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು. ಸರ್ ಎಷ್ಟು ರನ್ ಆಗಿದೆ ಈ ಗಾಡಿ? 98 ಓಡಿದೆ. ಓಕೆ ಸರ್, ಥ್ಯಾಂಕ್ ಯು. ಇದು ಇನ್ಸೂರೆನ್ಸ್ ಏನಿದೆ ಸರ್? ಫ್ರೆಶ್ ಆಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಒಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 465 ಹೇಳ್ತೀವಿ ಸರ್ ನಾವು. ಚಾನಲ್ ಮುಖಾಂತರ ಬಂದರೆ 410 ವಿತ್ ಇನ್ಸೂರೆನ್ಸ್. 410 ವಿತ್ ಇನ್ಸೂರೆನ್ಸ್. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸೊ 2012 ಮಾಡಲ್. 2012 ಇನ್ನೂ ಒಂದು ರಿಡ್ಜು ಹೇಳಿ ಸರ್ ಡೀಟೇಲ್ಸು. ಸರ್ ಇದು 385 ಹೇಳ್ತೀವಿ ಸರ್. ಓಕೆ. ಒಂದು 365 ಆಗುತ್ತೆ. 365 ಆಗ್ಬಿಡುತ್ತೆ. ಓಕೆ ಸರ್, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 75 ಓಡಿದೆ. 75 ಓಡಿದೆ. ಓನರ್ಶಿಪ್ ಸರ್? ಸೆಕೆಂಡ್ ಓನರು. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಡೀಸೆಲ್ ವೆಹಿಕಲ್, ಅದು ಕೂಡ ವೈಟ್ ಕಲರು ಡೀಸೆಲ್ ವೆಹಿಕಲ್ಲು. ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದಲ್ಲಿ ಸೆಕೆಂಡ್ ರಿಡ್ಜು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಬಾಡಿ ಲೈನಪ್ಪು ಕೂಡ ತುಂಬ ಚೆನ್ನಾಗಿದೆ. ಒಂದು 80 to 70 to 80% ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಗಾಡಿಗೆ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ನಿಮ್ಮ ಕಡೆಯಿಂದ. 365 ಮಾಡ್ಕೊಡ್ತೀನಿ ಸರ್. 365ಗೆ ಮಾಡ್ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಡೀಸೆಲ್ ಗಾಡಿ ತುಂಬ ಬೇಡಿಕೆ ಇದೆ. ಹೌದೌದು. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಯಾಕಂದರೆ ಪೆಟ್ರೋಲ್ ಸ್ಟಾಪ್ ಆಗಿರೋದ್ರಿಂದ ಡೀಸೆಲ್ಗೆ ತುಂಬ ಡಿಮ್ಯಾಂಡ್ ಜಾಸ್ತಿ. ಸರ್ ಇದು ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್? ಸಿಟಿಗೆ ಒಂದು 18 ಬರುತ್ತೆ, ಲಾಂಗ್ 20 ಬರುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ 4ರಿಂದ 5 ಸಾವಿರ ಒಳಗಡೆ. ಓಕೆ ಸರ್, ಥ್ಯಾಂಕ್ ಯು. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. 2006 ಮಾಡಲ್ ಸರ್. ಓಕೆ. ಸಿಂಗಲ್ ಓನರು ವಿತ್ ABS ಇದೆ. ಓಕೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ. 275 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದೇ ಬೆಲೆ 245 ಮಾಡ್ಕೊಡ್ತೀವಿ ಸರ್. 245ಗೆ ಮಾಡ್ಕೊಟ್ಬಿಡ್ತೀರಾ ನಮ್ಮ ಚಾನಲ್ ಮುಖಾಂತರ ಬಂದರೆ. ಆ್ಯಂಡ್ ಗಾಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಪೆಟ್ರೋಲ ಡೀಸೆಲ್ಲ ಇದು? ಪೆಟ್ರೋಲು ವಿತ್ ABS. ಗಾಡಿ ತುಂಬ ಚೆನ್ನಾಗಿದೆ, ಓಪನ್ ಇದೆ ನೋಡಿ. ಪೆಟ್ರೋಲು ಪ್ಲಸ್ ABS, AC ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸ್ವಿಫ್ಟ್ ಸಿಂಗಲ್ ಓನರ್ ಗಾಡಿ, ಅದು ಸಿಗೋದು ಸ್ವಲ್ಪ ಕಷ್ಟ. ಓಕೆ ಸರ್. ಇನ್ಸೂರೆನ್ಸ್ ಆಲ್ಮೋಸ್ಟ್ ಕಾಂಪ್ರೆನ್ಸಿವ್ ಇರುತ್ತೆ, ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆ. ಓಕೆ ಸರ್. ಇನ್ನೊಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. 245 ನಿಮ್ಮ ಚಾನಲ್ ಮುಖಾಂತರ ಬಂದರೆ 245,000. 245,000 ಫೈನಲ್. ಓಕೆ ಸರ್. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈರ್ ಇದೆ. ಡಿಸೈರು. ಓಕೆ. 2011 ಮಾಡಲು. ಓಕೆ. 1 year ಇನ್ಸೂರೆನ್ಸ್ ಇದೆ ಫ್ರೆಶ್ ಆಗಿ. ಡೀಸೆಲ್ ವೆಹಿಕಲ್ 78,000 ನೋಡಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಇದು ಬಂದು ನಾವು 395 ಹೇಳ್ತೀವಿ ಸರ್. ಓಕೆ. ಚಾನಲ್ ಮುಖಾಂತರ ಬಂದ್ರೆ 375 ಮಾಡ್ಕೊಡ್ತೀವಿ ಸರ್. 375ಗೆ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ತುಂಬಾ ಬೇಡಿಕೆ ಇದೆ. 90% ಟೈರ್ ಇದೆ. ಒಂದು 20 ಬರುತ್ತೆ ಸರ್, 20 ಬರುತ್ತೆ. 20 ಆರಾಮಾಗಿ ಬರುತ್ತೆ. ಓಕೆ ಸರ್. ಸರ್ ಇನ್ಸೂರೆನ್ಸ್ ಏನಿದೆ ಸರ್ ಇದು? 1 year ಇದೆ ಸರ್. ನೆಕ್ಸ್ಟ್ ಇಯರ್ ಮಾರ್ಚ್ ಗಂಟ ಇದೆ. ನೆಕ್ಸ್ಟ್ ಇಯರ್ ಮಾರ್ಚ್ ಗಂಟ ಇನ್ಸೂರೆನ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಟುಡೇ ನಾಡೆ ಸಿಸ್ಟಮು, ಇನ್ನೊಂದು ಕೀ ಎಲ್ಲ ಇದೆ. ಎಕ್ಸ್ಟ್ರಾ ಕೀ 2 ಕೀ ಇದೆ ಸರ್. 2 ಕೀ ಇದೆ. ಸಿಸ್ಟಮ್ ಇದೆ. ಓಕೆ. ಏನು ಖರ್ಚಿಲ್ಲ, ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡ್ತಾ ಇರೋದಷ್ಟೇ. ಸರ್ ಈ ಗಾಡಿಗೆ ಇನ್ನೊಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 3,75,000 ಆಗುತ್ತೆ ಸರ್. 3,75,000ಗೆ ಮಾಡ್ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಹೋಂಡಾ ಸಿವಿಕ್ ಆಟೋಮೆಟಿಕ್ 2008 ಮಾಡಲು. ತುಂಬ ಚೆನ್ನಾಗಿದೆ ಗಾಡಿ. 72 ಓಡಿದೆ. ಓಕೆ. ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಸೆಕೆಂಡ್ ಓನರು. ಹೌದು. ಪೆಟ್ರೋಲ್ ಗಾಡಿ ಅಲ್ಲ? ಪೆಟ್ರೋಲ್ ಗಾಡಿ. ಆಟೋಮೆಟಿಕ್ 310 ಹೇಳ್ತಾ ಇದೀವಿ ಸರ್. ಚಾನಲ್ ಮುಖಾಂತರ ಬಂದ್ರೆ 275 ಮಾಡ್ಕೊಟ್ಬಿಡ್ತೀವಿ ಸರ್. 275ಗೆ ಮಾಡ್ಕೊಟ್ಬಿಡ್ತೀರಾ? 2008 ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ, ಓಪನ್ ಇದೆ ನೋಡಿ ಸರ್. ಸೊ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಟೈರ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬ್ರ್ಯಾಂಡು ಇದು ಬಂದ್ಬಿಟ್ಟು. ಸೀಟಿಂಗ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ಪ್ಯೂರ್ ಆಟೋಮೆಟಿಕ್ ಗಾಡಿ. ಸೊ ಈ ಪ್ರೈಸ್ಗೆ ಆಲ್ಮೋಸ್ಟ್ ಸಿಗಲ್ಲ. ಸೊ ಸಿವಿಕ್ ಓಡಿಸಿರೋರ್ಗೆ ಮಾತ್ರನೇ ಸಿವಿಕ್ ಬಗ್ಗೆ ಗೊತ್ತಾಗುತ್ತೆ. ಒಂದು ಫ್ಯಾಂಟಾಸ್ಟಿಕ್ ಕಾರ್ ಅಂತಲೇ ಹೇಳ್ಬೋದು, ಒಂದು ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಗಾಡಿ ಮಾತ್ರ ಬೊಂಬಾಟಾಗಿದೆ.
ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಂಟೀರಿಯರ್ಸ್. ಇನ್ಬಿಲ್ಟ್ ಸಿಸ್ಟಮ್, ಆಟೋಮೆಟಿಕ್ ಗೇರು, 72 ಓಡಿದೆ. ಓಕೆ, ತುಂಬ ಚೆನ್ನಾಗಿದೆ. ಸ್ಟೀರಿಂಗ್ ಬ್ರ್ಯಾಂಡ್ ನ್ಯೂ ಟೈರು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಸರ್ ಇನ್ನೊಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 2,75,000 ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು i20. ಸರ್ ಇದು ಪೆಟ್ರೋಲಾ ಡೀಸೆಲ್ ಸರ್ ಇದು? ಸರ್ 2009 ಮಾಡಲು. ಓಕೆ, ಬರೀ 80,000 ಓಡಿದೆ ಸರ್. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ಇದೆ. ಓಕೆ, ಸೆಪ್ಟೆಂಬರ್ ಗಂಟೆ ಇನ್ಸೂರೆನ್ಸ್ ಇದೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ. ಇದು ಫೈನಲ್ ಬೆಲೆ ಬಂದು ನಿಮಗೆ 3,25,000 ಹೇಳ್ತೀವಿ ಸರ್. 3 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಎಷ್ಟು ರನ್ ಆಗಿದೆ ಹೇಳಿದ್ರೆ? 80,000 ಜೀನಿಯನ್ ನೋಡಿದೆ. 80,000. ಓನರ್ಶಿಪ್ ಸರ್? ಓನರ್ ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಸೆಪ್ಟೆಂಬರ್ ಗಂಟೆ ಇದೆ. ಸೆಪ್ಟೆಂಬರ್ ಗಂಟೆ ಇನ್ಸೂರೆನ್ಸ್ ಇದೆ. ಸೆಕೆಂಡ್ ಓನರು. ಅದು ಕೂಡ ಪೆಟ್ರೋಲ್ ಕಾರ್ ಅಲ್ಲ ಸರ್? ಓಪನ್ ಇದೆ. ಸರ್ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ, ಆ್ಯಂಡ್ ಫ್ಯಾಬ್ರಿಕೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಾಲ್ ಮಾಡ್ಕೊಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ನೋಡ್ಕೊಂಬರ್ಬೋದು. ಸರ್ ಹೇಳಿ ಸರ್, ಯಾವ್ದು ಗಾಡಿ? Hyundai i10 ಸರ್, ಆಟೋಮೆಟಿಕ್, 2009 ಮಾಡಲು, ಸಿಂಗಲ್ ಓನರ್, ಬರೀ 57,000 ಓಡಿದೆ. 57,000 ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಬಂದು 2,95,000 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದು 275 ಮಾಡ್ಕೊಡ್ತೀವಿ. 275ಗೆ ಫೈನಲ್. ಅದು ಕೂಡ ಆಟೋಮೆಟಿಕ್ ಗಾಡಿ. ಬರೀ 57,000 ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಏನು ಖರ್ಚಿಲ್ಲ. ಬರೀ 57,000 ರೆಕಾರ್ಡೆಡ್ ಮೇಲೆ. 57,000 ರೆಕಾರ್ಡೆಡ್ ನಿಮಗೆ. ಸರ್ ಇದು ಟ್ರ್ಯಾಕ್ ಎಲ್ಲ ಸಿಗ್ಬೋದಾ? ಸರ್ ಇದು i10 ಆಟೋಮೆಟಿಕ್ ಏನು ಕ್ಲೈಮ್ ಮಾಡ್ಬೋದು ಸರ್ ಮೈಲೇಜು? ಮೈಲೇಜ್ ಒಂದು 12-13 ಸಿಟಿ, ಲಾಂಗ್ ಒಂದು 15. ಲಾಂಗ್ ಒಂದು 15. ಓಕೆ ಸರ್, ಥ್ಯಾಂಕ್ ಯು. ಸರ್ ಇದು ಓನರ್ಶಿಪ್ಪು? ಸಿಂಗಲ್ ಹ್ಯಾಂಡ್. ಓಕೆ, ಓಕೆ. 57,000 ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸೊ 2,75,000 ನಿಮ್ಮ ಚಾನಲ್ ಮುಖಾಂತರ ಬಂದರೆ 270 ಕೊಟ್ಬಿಡಿ ಸರ್. 270ಗೆ ಫೈನಲ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಆಟೋಮೆಟಿಕ್, ಸ್ಪೋರ್ಟ್ಸ್ ವೇರಿಯಂಟ್, VTVT ಇಂಜಿನ್. ಓಕೆ, ಈ ಸೆಕೆಂಡ್ ಓನರು 63,000 ಓಡಿದೆ. ಇದು ಬಂದು 3,90,000 ಹೇಳ್ತೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದು 370 ಮಾಡ್ಕೊಡ್ತೀನಿ. 370ಗೆ ಮಾಡ್ಕೊಟ್ಬಿಡ್ತೀರಾ ನಮ್ಮ ಚಾನಲ್ ಮುಖಾಂತರ ಬಂದರೆ. ಸರ್ ಇದು ಯಾವ ಸರ್ ವೇರಿಯಂಟು? ಸ್ಪೋರ್ಟ್ಸ್ ವೇರಿಯಂಟು. 2012 ಮಾಡಲು, ಓಪನ್ 2012 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟು. ಸೊ ಇದು ಕೂಡ ಆಟೋಮೆಟಿಕ್ ಅನಿಸುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಸೊ ಸಾಕಷ್ಟು ಜನ ಎಲ್ಲ ಆಟೋಮೆಟಿಕ್ಗೆಲ್ಲ ಹುಡುಕ್ತಾ ಇರ್ತೀರಾ. ಸೊ ಇದು 1.2 ಕಪ್ಪ ಇಂಜನ್ ಅನಿಸುತ್ತೆ. ಸೊ ಅದು ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಬರುತ್ತೆ, ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 4 ಕೂಡ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಇನ್ಸೂರೆನ್ಸ್ ಏನಿದೆ ಸರ್? ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಓಕೆ ಸರ್. ಸರ್ ಈ ಗಾಡಿಗೆ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 370 ಸರ್ ಫೈನಲ್. 370 ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಅದ್ರ ಪಕ್ಕದಲ್ಲೇ ಒಂದು ಚಿನ್ನದಂಥ ಕಾರ್ ಇದೆ, K10. ಹೇಳಿ ಸರ್ ಡೀಟೇಲ್ಸ್. 17 ಮಾಡಲು, ಬರೀ 13,000 ಓಡಿದೆ. ಓಕೆ, 17 ಮಾಡಲು, ಸಿಂಗಲ್ ಓನರು, ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್. ಓಕೆ, ಇದು 4,45,000 ಹೇಳ್ತೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದೇ ಬೆಲೆ 425 ಕೊಟ್ಟು ಕೊಡ್ತೀವಿ ಸರ್. 425ಗೆ ಫೈನಲ್ ಮಾಡಿ ಕೊಡ್ತೀರಾ? ಬರೀ 13,000 ಓಡಿದೆ. ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, ಓಕೆ. 2017 ಮಾಡಲು. ಜಾಕ್ ಪಾಟ್ ಅನಿಸುತ್ತೆ. ಸೊ ಯಾರೆಲ್ಲ ತೊಗೊತಾರೆ ಅವ್ರಿಗೆ ಬೆಸ್ಟ್ ಡೀಲ್. ಅದು ಕೂಡ ತುಂಬ ಕಡಿಮೆ ಓಡಿರೋ ಗಾಡಿ. ಆಟೋಮೆಟಿಕ್ ಗಾಡಿ ಮಾತ್ರ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಕೂಡ ಟೈರು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಬರೀ 13,000 ಓಡಿರೋದ್ರಿಂದ ಜಾಸ್ತಿ ಕಾರ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆ್ಯಂಡ್ ಒಂದ್ಸಲ ಇಂಟೀರಿಯರ್ಸ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸರ್ ಇದರಲ್ಲಿ ಫೀಚರ್ಸ್ ಏನೆಲ್ಲ ಬರುತ್ತೆ ಸರ್? ಪವರ್ ಸ್ಟೇರಿಂಗ್ ಸಿಸ್ಟಮ್ ಇನ್ಬಿಲ್ಟ್ ಇದೆ, ಆಟೋಮೆಟಿಕ್ ಗೇರ್ ಶಿಫ್ಟ್ ಇದೆ, 13,000 ಓಡಿದೆ. ಬರೀ 13,000. ಹೌದು, ನೋಡ್ತಾ ಇರ್ಬೋದು ಕಾಣಿಸ್ತೈತೆ. 13,000 ಓಡಿದೆ ಜಸ್ಟ್. 2017 ಸಿಂಗಲ್ ಓನರ್. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 445 ಹೇಳ್ತೀವಿ ಸರ್. ಓಕೆ, ಒಂದು 425 ಕೊಡ್ತೀವಿ. 425ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಇದು ಲೇಟೆಸ್ಟ್ ಮಾಡಲ್ ಅನಿಸುತ್ತೆ.
ನಿಮಗೆ ಚಾರ್ಜಿಂಗ್ ಪೋರ್ಟು ಇದೆ, 2 ಪವರ್ ವಿಂಡೋ ಎಲ್ಲ ಇದೆ, ಆಟೋಮೆಟಿಕ್ ಗೇರ್ ಸಿಸ್ಟಮ್ ಎಲ್ಲ ಇದೆ, 2D ನಾಡಿ ಸಿಸ್ಟಮು, 2 ಏರ್ ಬ್ಯಾಗ್ ಬರುತ್ತೆ. ಇಲ್ಲ ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಓಕೆ ಸರಿ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಒಳ್ಳೆ ಗಾಡಿ. ಸೊ ಮಾರುತಿ ಸುಜುಕಿಯಿಂದ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ. ಓಕೆ ಫ್ರೆಂಡ್ಸ್, ಗಾಡಿ ಮಾತ್ರ ಈ ಥರ ಇದೆ. ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಜಾಸ್ತಿ ಕೂಡ ಓಡಿಲ್ಲ, ಬರೀ 13,000 ಸಿಂಗಲ್ ಓನರು. ನಿಮಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇದೆ. ಸರ್ ಈ ಗಾಡಿಗೆ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4,25,000ಗೆ ಮಾಡಿಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಅದ್ರ ಪಕ್ಕದಲ್ಲೇ ಒಂದು ಸ್ವಿಫ್ಟ್ ಇದೆ ಸರ್. ಡೀಸೆಲ್ ಪೆಟ್ರೋಲಾ ಸರ್? ಇದು ಡೀಸೆಲ್. ಓಕೆ. 2014-15 ರಿಜಿಸ್ಟ್ರೇಷನ್. 14-15 ರಿಜಿಸ್ಟ್ರೇಷನ್. ಸೆಕೆಂಡ್ ಓನರು. ಓಕೆ. ಡೀಸೆಲ್ ವೆಹಿಕಲ್. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ಇದು ಬಂದು 4,65,000 ಹೇಳ್ತೀವಿ ಸರ್. ಓಕೆ. ಒಂದು 445 ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಗಾಡಿ ಮಾತ್ರ ಈ ಥರ ಇದೆ, ನೋಡ್ತಾ ಇರ್ಬೋದು ಸರ್. ಇದು ವಿಡಿಯೋ ಇದು ವಿಡಿಯೋ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2D ನಾಡಿ ಸಿಸ್ಟಮ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸರ್ ಇದು ಇನ್ಸೂರೆನ್ಸ್ ಏನಿದೆ ಸರ್? ಇದು ರನ್ನಿಂಗ್ ಇದೆ ಸರ್. ಇದು ಡೀಸೆಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಮೈಲೇಜ್ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. 20 ಬರುತ್ತೆ. 20. ಓಕೆ. ಸೊ ಒಂಥರ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್ ಇದು? ಸರ್ ಒಂದು 7,000 ಆಗ್ಬೋದು. 5,000 to 7,000 ಆಗುತ್ತೆ ಸರ್. ಓಕೆ ಸರ್, ಈ ಗಾಡಿಗೆ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4.3 ಆಗುತ್ತೆ ಸರ್ ಫೈನಲ್. ನಿಮ್ಮ ಚಾನಲ್ ಮುಖಾಂತರ ಬಂದು 4.3. 4.3 ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಓಕೆ ಸರ್, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸ್ವಿಫ್ಟ್ ಇದೆ ಸರ್. ಇದು ಪೆಟ್ರೋಲಾ ಡೀಸೆಲಾ? 8 ಮಾಡಲ್ ಸರ್. 8 ಮಾಡಲು. ಓಕೆ. VDI ಡೀಸೆಲ್. ಓಕೆ. 88,000 ಓಡಿದೆ. ಓಕೆ. ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಇದು ಬಂದು 310 ಹೇಳ್ತೀವಿ ಸರ್. 310. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 290 ಮಾಡ್ಕೊಡ್ತೀವಿ ಸರ್. 290ಗೆ ಮಾಡ್ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ 290ಗೆ ಮಾಡ್ಕೊಟ್ಬಿಡ್ತಾರೆ ಸರ್. ಇದು ಪೆಟ್ರೋಲ್ ಅಲ್ಲ? ಡೀಸೆಲ್. ಓಕೆ. ಓಕೆ. ಬೇಡಿಕೆ ಇರೋದು 20 ಮೈಲೇಜ್ ಬರುತ್ತೆ. ಓಕೆ ಸರ್, ತುಂಬ ಜನ ಹುಡುಕ್ತಾ ಇರ್ತೀರಾ ಡೀಸೆಲ್ಗೋಸ್ಕರ, ಅದು ಕೂಡ ಸ್ವಿಫ್ಟು. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ 88,000. 88,000. ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಇನ್ಸೂರೆನ್ಸ್ ಸೆಕೆಂಡ್ ಪಾರ್ಟಿ ಇದೆಯಾ? ರನ್ನಿಂಗ್ ಇದೆ. ಓಕೆ ಸರ್. ಸೊ ಇದು ಕೂಡ ಸೇಮ್ VDI. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಈ ಗಾಡಿಗೆ ಟ್ರ್ಯಾಕ್ ಸಿಗ್ಬೋದಾ? ಟ್ರ್ಯಾಕ್ ಇದೆಯಾ ಈ ಗಾಡಿಗೆ? ಟ್ರ್ಯಾಕ್ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಓಕೆ ಸರ್, ಈ ಗಾಡಿ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 290 ಆಗುತ್ತೆ ಸರ್. 290 ಫೈನಲ್. ಸರ್ ಇದ್ರ ಪಕ್ಕದಲ್ಲೇ ಒಂದು ಸೆಲೆರಿಯೋ ಇದೆ. 2018 ಆಟೋಮೆಟಿಕ್. ಓಕೆ. 52,000 ನೋಡಿದೆ. ಓಕೆ. ಸೆಕೆಂಡ್ ಓನರು. ಓಕೆ. 4,65,000 ಹೇಳ್ತಾರೆ. ಓಕೆ. ಒಂದು 430 ಆಗುತ್ತೆ ಸರ್. 430ಗೆ ಫೈನಲ್ಲು ಸರ್. 18 ಮಾಡಲು VXI ಆಟೋಮೆಟಿಕ್ಕು ಪೆಟ್ರೋಲು. ಸೊ 18 ಮಾಡಲು VXI ಆಟೋಮೆಟಿಕ್ಕು ಪೆಟ್ರೋಲು, ಸೆಕೆಂಡ್ ಓನರು. ಓಕೆ. ಒಂದು 430 ಆಗುತ್ತೆ. 430ಗೆ ಫೈನಲ್ ಮಾಡಿ ಕೊಡ್ತೀರಾ? ನಿಮ್ಮ ಚಾನಲ್ ಮುಖಾಂತರ ಬಂದು. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. 2010 ಮಾಡಲ್ ಸರ್. ಇದು ಮಹೇಂದ್ರ ಸ್ಕಾರ್ಪಿಯೋ. ಓಕೆ. ಕಿಲೋಮೀಟರ್ ಬಂದು ಬರೀ 66,000 ಓಡಿದೆ. 66,000 ಓಡಿದೆ ಅಷ್ಟೇ. ಓಕೆ. ಡೀಸೆಲ್ ವೆಹಿಕಲ್. ಓಕೆ. ಒಂದು 15 ಬರುತ್ತೆ ಮೈಲೇಜು. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಇದು 4 ಕಾಲ್ ಹೇಳ್ತೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 375ಗೆ ಕೊಟ್ಬಿಡ್ತೀವಿ ಸರ್. 375ಗೆ ಫೈನಲ್ ಮಾಡಿ ಕೊಡ್ತೀರಾ? ಬರೀ 60,000 ಓಡಿರೋ ಗಾಡಿ. ಓಕೆ ಸರ್, ಒಂದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಾಡಿ. ಸೊ ಇದು ಬಂದ್ಬಿಟ್ಟು ಆಫ್ ರೋಡ್ ಗಾಡಿ. ಆಫ್ ರೋಡ್ಗೂ ಚೆನ್ನಾಗಿರುತ್ತೆ. ಸೊ ಹಳ್ಳಿ ಕಡೆಯೂ ತುಂಬ ಜನ ಲೈಕ್ ಮಾಡ್ತಾರೆ, ಯಾಕಂದರೆ ಹಳ್ಳಿ ಕಡೆ ಎಲ್ಲ ಆಫ್ ರೋಡ್ ಗಾಡಿಗಳೇ ತುಂಬ ಇಷ್ಟ. ಸರ್ ಇದು ಓನರ್ಶಿಪ್ ಸರ್? ಸರ್ ಇದು ಓನರ್ ಬಂದು 3 ಆಗಿದೆ ಸರ್. 3 ಆಗಿದೆ ಸರ್. ಇವಾಗ ಬರೀ 60,000 ಓಡಿದೆ ಅಂತ ಹೇಳ್ತಿದ್ದೀರಾ? ಟ್ರ್ಯಾಕ್ ಎಲ್ಲ ಇದೆಯಾ ಸರ್? ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. ನಂಬರ್ ಹಾಕಿದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಂಡೇ ಬನ್ನಿ ಸರ್ ಶೋರೂಮಲ್ಲಿ. ಓಕೆ ಸರ್, ಇನ್ನೊಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸ್ಕಾರ್ಪಿಯೋ ಸರ್ ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,75,000 ನಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್. 425 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 375ಗೆ ಬಿಡ್ತೀವಿ. ಟೊಯೋಟಾ ಇನೋವಾ ಹೇಳಿ ಸರ್ ಡೀಟೇಲ್ಸ್. 2012 ಮಾಡಲು, ಸಿಂಗಲ್ ಓನರು. ಓಕೆ. V ವರ್ಷನ್. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಶೋರೂಮ್ ಮೇಂಟೈನ್ ವೆಹಿಕಲ್. ಓಕೆ. ಒಳ್ಳೆ ಸೀಟ್ ಕವರು ಎಲ್ಲ ಇದೆ. ಓಕೆ. ಇದು ಬಂದು ಪ್ರೈಸ್ ಬಂದು ನಿಮಗೆ 10 ಲಕ್ಷ ಹೇಳ್ತೀವಿ ಸರ್. 10 ಲಕ್ಷ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 9ವರೆಗೆ ಬಿಟ್ಬಿಡ್ತೀವಿ. 9ವರೆಗೆ ಫೈನಲ್ ಮಾಡಿ ಕೊಡ್ತಾರೆ ನಮ್ಮ ಚಾನಲ್ ಮುಖಾಂತರ ಬಂದರೆ. ಡೀಸೆಲ್ ವೆಹಿಕಲ್. ಸೊ ಆಲ್ಮೋಸ್ಟ್ ಒಂದು ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಬೆಸ್ಟ್ ಆಪ್ಷನ್ ಇರುತ್ತೆ ನಿಮಗೆ. ಆ್ಯಂಡ್ ನೋಡ್ತಾ ಇರ್ಬೋದು 4 ಕೂಡ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಆ್ಯಂಡ್ ಕಂಪನಿ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಟಚ್ ಸ್ಕ್ರೀನ್ ಎಲ್ಲ ಇದೆಯಲ್ಲ ಸರ್ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಇದು 6+1 ಗಾಡಿ. ಸೊ ಅನ್ನೋದು ಬೆಸ್ಟ್ ಸರ್. ಇದು V ವರ್ಷನ? ಇದು V ವರ್ಷನು 2.5 V ವರ್ಷನು ಸರ್. ಈ ಗಾಡಿಗೆ ಕಂಪ್ಲೀಟಾಗಿ ಹಿಸ್ಟ್ರಿ ಎಲ್ಲ ಸಿಗುತ್ತಾ? ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ.
ಸರ್ ಇದು ಓನರ್ಶಿಪ್ ಸರ್? ಓನರ್ ಸಿಂಗಲ್ ಅಂತ ಸಿಂಗಲ್ ಓನರ್, ಆಲ್ಮೋಸ್ಟ್ ಕಾಂಪ್ರೆನ್ಸಿವೇ ಇರುತ್ತೆ. ರನ್ನಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದು ಬೆಸ್ಟ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಅಷ್ಟೇ ಸರ್, 9.5 ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಪಕ್ಕದಲ್ಲೇ ಬಂದಿದ್ವಿ. ಈ ಪಕ್ಕದಲ್ಲಿ ಇನ್ನೊಂದು ಸ್ಟೋರೇಜ್ ಪ್ಲೇಸ್ ಎಲ್ಲ ಇದೆ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ವ್ಯಾನ್ ಬಗ್ಗೆ. 16 ಓಕೆ. ಮಾರುತಿ ವ್ಯಾನು, ಓಕೆ. 5 ಸೀಟ್ರು, 63,000 ಜಿನ್ ನೋಡಿದೆ, ಓಕೆ. ಪೆಟ್ರೋಲ್ ಗಾಡಿ. ಓಕೆ. ಇದು ಬಂದು 3 ಲಕ್ಷ ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 285ಗೆ ಬಿಟ್ಬಿಡ್ತೀವಿ ಸರ್. 285ಗೆ ಬಿಟ್ಬಿಡ್ತೀರಾ ನಮ್ಮ ಚಾನಲ್ ಮುಖಾಂತರ ಬಂದರೆ? ಅದು ಕೂಡ 2016 ಮಾಡಲು, ಬರೀ 63,000 ಹೊಡಿ. 63,000 ಹೊಡಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ವ್ಯಾನ್ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇದೆ. ಸೊ ಇವಾಗ ಇದು ಓಮ್ನಿ ಶೋರೂಮಲ್ಲಿ ಸಿಗಲ್ವಲ್ಲ ಸರ್? ಸಿಗಲ್ಲ ಸರ್, ಸ್ಟಾಪ್ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಕಾಲ್ ಮಾಡ್ಕೊಬನ್ನಿ. ಸೊ ಅದ್ರ ಪಕ್ಕದಲ್ಲೇ ಒಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಹುಂಡೈ i10 ಓಕೆ. ಆಟೋಮೆಟಿಕ್. ಓಕೆ. ಇದು ಬಂದು 245 ಹೇಳ್ತೀವಿ ಸರ್. 245. ಹೌದು. ಓನರ್ಶಿಪ್? ಓನರ್ ಸೆಕೆಂಡ್ ಅದಿಲ್ಲ, ಓನರು 3 ಆಗಿದೆ ಸರ್. 3 ಆಗಿದೆ, ಥರ್ಡ್ ಓನರ್ ಆಗಿದೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 210ಗೆ ಬಿಟ್ಬಿಡ್ತೀವಿ ಸರ್. 210ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಕಿಲೋಮೀಟರ್ ಬಂದು 70,000 ನೋಡಿದೆ. 70,000 ನೋಡಿದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇರುತ್ತೆ ಆಲ್ಮೋಸ್ಟ್. ಆಟೋಮೆಟಿಕ್ ಗಾಡಿ. ಸೊ ಇವತ್ತು ಎಲ್ಲ ಆಟೋಮೆಟಿಕ್ ಗಾಡಿನೇ ಜಾಸ್ತಿ. ಇದು 3ನೇ ಅನಿಸುತ್ತೆ i10. ಸೊ ಎಲ್ಲ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಆಟೋಮೆಟಿಕ್ಕು ಏನು ಕ್ಲೈಮ್ ಮಾಡ್ಬೋದು ಸರ್ ಮೈಲೇಜು? ಮೈಲೇಜ್ ಒಂದು 12-13 ಸರ್. 12-13. ಓಕೆ ಸರ್. ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 210ಗೆ ಆಗುತ್ತೆ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ನಾವು 245 ಹಾಕಿದ್ದೀವಿ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 210ಗೆ ಮಾಡ್ಕೊಡ್ತೀವಿ. 210ಗೆ ಫೈನಲ್ ಮಾಡಿ ಕೊಡ್ತೀರಾ? 2009 ಮಾಡಲ್. ಸೊ ಒಂದು ರೆಡ್ ಕಲರ್ ಡೀಸೆಲ್ ಗಾಡಿ ಇದೆ, ಸ್ವಿಫ್ಟ್ ಮಾಡಲ್ ಸರ್, ಮಾರುತಿ ಸ್ವಿಫ್ಟ್ Okay. ಡೀಸೆಲ್ VDI. ಓಕೆ. ಇದು ಬಂದು ಬರೀ 63,000 ಓಡಿದೆ ಸರ್. ಓಕೆ. ಓನರ್ ಸೆಕೆಂಡ್ ಇದ್ದಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3 ಲಕ್ಷ ಕೊಟ್ಬಿಡ್ತೀವಿ ಸರ್. 3 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಅದು ಕೂಡ ರೆಡ್ ಕಲರು, 2009 ಮಾಡಲು, 60,000 ಹೊಡಿದೆ. 63,000. ಸರ್ ಟ್ರ್ಯಾಕ್ ಏನಾರ ಕೇಳ್ತಾರೆ ಸರ್? ಸಿಗ್ಬೋದಾ? ಸಿಗುತ್ತೆ. ನಂಬರ್ ತಗೊಂಡೋದ್ರೆ ನೋಡಿ, ಶೋರೂಮಲ್ಲಿ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ. ಈ ಥರ ಇದೆ ಕಂಡೀಷನ್ ಎಲ್ಲ. ಸೊ ಡೀಸೆಲ್ ಗಾಡಿ ಆಲ್ಮೋಸ್ಟ್ ನಿಮಗೆ ಸಿಗೋದು ಕಷ್ಟ. ಅದು ಕೂಡ ರೆಡ್ ಕಲರ್ ಕಾರು. ಸೊ ತುಂಬ ಸ್ಪೋರ್ಟಿ ಲುಕ್ ಎಲ್ಲ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ಆಪ್ಷನು. ಯಾರೆಲ್ಲ ತೊಗೊತಾರೆ ಅವರು ಆರಾಮಾಗಿ ಬೆಸ್ಟ್ ಕ್ಲೈಮ್ ಮಾಡ್ಕೋಬೋದು ಇವಾಗ. ಯಾಕಂದರೆ ಇವಾಗ ಬರೀ ಆಲ್ಟೋಗೆ 2 ಲಕ್ಷ ಇಡೋ ಬದಲು ಸ್ವಿಫ್ಟ್ ತೊಗೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ತುಂಬ ಕಂಫರ್ಟ್ ಎಲ್ಲ ಇರುತ್ತೆ. ಚೆನ್ನಾಗಿ ಗಾಡಿ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಸರ್. ಇಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ ಕಾರು? ಮಾಡ್ಕೋಬೋದು. ಓಕೆ ಸರ್. ಸರ್ ಈ ಗಾಡಿಗೆ ಏನು ಕೋಟಿಂಗ್ ಪ್ರೈಸ್ ಹೇಳಿದ್ದು? ಫೈನಲ್ 3 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 3 ಲಕ್ಷಕ್ಕೆ ಫೈನಲ್ಲು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ವರ್ಣ ಆಟೋಮೆಟಿಕ್, ಅದು ಕೂಡ ಬ್ಲ್ಯಾಕ್ ಬೀಸ್ಟ್ ಅಂತಲೇ ಹೇಳ್ಬೋದು. 2012 ಮಾಡಲ್ ಸರ್. ಓಕೆ. ಓನರ್ ಆಫ್ ಸೆಕೆಂಡ್ ಇದ್ದಾರೆ. Okay. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಎಷ್ಟು ರನ್ ಆಗಿದೆ ಸರ್? ಒಂದು 65 ಏನೋ ಹೊಡಿದೆ ಸರ್. 65,000. ಹೌದು. ಓಕೆ ಸರ್. ಇದು SX ಅಲ್ಲ? ಆಲ್ಮೋಸ್ಟ್ 6 ಏರ್ ಬ್ಯಾಗ್ ಏನೋ ಬರುತ್ತೆ, ನೋಡ್ತಾ ಇರ್ಬೋದು ಸರ್. ಎಷ್ಟು ರನ್ ಆಗಿದೆ ಗಾಡಿ? ಸರ್ ಇದು 63,000 ಏನೋ ಹೊಡಿದೆ ಸರ್. Okay. ಮಾಡಲು ಆಟೋಮೆಟಿಕ್ ಪೆಟ್ರೋಲು. ಪೆಟ್ರೋಲ್. ಓಕೆ. ಓಕೆ. ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಗಾಡಿ. 475 ಹೇಳ್ತಾರೆ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 460 ಮಾಡ್ಕೊಡ್ತೀವಿ. 460ಗೆ ಮಾಡ್ಕೊಟ್ಬಿಡ್ತೀರಾ? ಸೊ ವರ್ಣ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಆಟೋಮೆಟಿಕ್ 1.6 ಪೆಟ್ರೋಲ್ ಗಾಡಿ, ಆಟೋಮೆಟಿಕ್ಕು. ಸರ್ ಇದು ಇನ್ಸೂರೆನ್ಸ್ ಏನಿದೆ? ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? ಓಕೆ ಸರ್, ಥ್ಯಾಂಕ್ ಯು. 1 ಇಯರ್ ಇದೆ. 1 ಇಯರ್ ಇನ್ಸೂರೆನ್ಸ್ ಇದೆ. ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4,60,000. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಡೀಸೆಲ್ ಕಾರು, ಅದು ಕೂಡ ವೈಟ್ ಕಲರು, ಸ್ವಿಫ್ಟ್ VDI. VDI 2011 ಮಾಡಲು. ಓಕೆ. ಓನರ್ ಸೆಕೆಂಡ್ ಇದೆ. ಓಕೆ. ಇದು ಬಂದು 3,85,000 ಹೇಳ್ತೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದು ಒಂದು 3.5ಗೆ ಕೊಟ್ಬಿಡ್ತೀವಿ. 3.5 ಆಗುತ್ತೆ. 3.5ಗೆ ಕೊಟ್ಬಿಡ್ತೀರಾ? ಸೊ ನೋಡಿ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ವಿಡಿಯೋಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರಲ್ಲ. ಸೊ ಎಕ್ಸ್ಟ್ರಾ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು. ಸರ್ ಇದು ಏರ್ ಬ್ಯಾಗ್ ಇದೆಯಲ್ಲ? ಏರ್ ಬ್ಯಾಗ್ ಇಲ್ಲ. ಓಕೆ ಸರ್. ಇನ್ನೊಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 3.5 ಆಗುತ್ತೆ ಸರ್ ಫೈನಲ್. 3.5ಗೆ ಫೈನಲ್ಲು. ಸೊ ಪಕ್ಕದಲ್ಲೇ ಇನ್ನೊಂದು ಇನೋವಾ ಇದೆ, ಹೇಳಿ ಸರ್. ಇನೋವಾ ಸರ್. ಓಕೆ. 2013 ಮಾಡಲು, ಸಿಂಗಲ್ ಓನರು, 1,20,000 ನೋಡಿದೆ. ಓಕೆ. ವಿ ವರ್ಷನ್ನು. ಓಕೆ. 10.75 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದು 10 ಲಕ್ಷಕ್ಕೆ ಬಿಟ್ಬಿಡ್ತೀವಿ ಸರ್. 10 ಲಕ್ಷಕ್ಕೆ ಫೈನಲ್ಲು. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ವಿ ವರ್ಷನು 10 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ 95% ಟೈರ್ಸ್ ಎಲ್ಲ ಇದೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಡಿಯೋ ಸಿಸ್ಟಮು,
ಎಲ್ಲ ಬರುತ್ತೆ, ಆಮ್ರೆಸ್ಟ್ ಕೂಡ ಎಲ್ಲ ಬರುತ್ತೆ. ಸೊ ಇನೋವಾ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ನೀವು ಆರಾಮಾಗಿ ಇಲ್ಲಿ ಬಂದು ಲೊಕೇಶನ್ಗೆ ಬಂದು ಟೆಸ್ಟ್ ರೈಡ್ ಎಲ್ಲ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಟೆಸ್ಟ್ ರೈಡ್ ಎಲ್ಲ ತೊಗೊಂಡು ನೀವು ಆರಾಮಾಗಿ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಹೋಂಡಾ ಸಿಟಿ 2008 ಮಾಡಲ್ ಸರ್, 8 ಮಾಡಲು ಪೆಟ್ರೋಲ್ ವೆಹಿಕಲ್. ಓಕೆ, ಒಳ್ಳೆ ಸ್ಟಾಕ್, ಒಳ್ಳೆ ಮ್ಯಾಗ್ವಿಲ್ ಇದೆ, ಡಬಲ್ ಇನ್ಸ್, ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓನರ್ ಬಂದು 3 ಆಗಿದ್ದಾರೆ. Okay. 220 ಹೇಳ್ತೀವಿ ಸರ್, ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 2 lakhs ಬಿಟ್ಕೊಡ್ತೀವಿ. 2 lakhsಗೆ ಫೈನಲ್ ಮಾಡಿ ಕೊಡ್ತೀರಾ? 2008 ಮಾಡಲ್. ಸೊ ಆಲ್ಮೋಸ್ಟ್ ನಿಮಗೆ ಈ ಕಾರ್ ನೋಡ್ತಾ ಇರ್ಬೋದು, ಲಕ್ಸುರಿ ಕಾರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನೋಡ್ತಾ ಇರ್ಬೋದು, ದೊಡ್ಡ ಆಂಡ್ರಾಯ್ಡ್ ಡಿಸ್ಪ್ಲೇ ಎಲ್ಲ ಇದೆ, ಪೋಸ್ಟರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, 4 ಕೂಡ ಪವರ್ ವಿಂಡೋ ಬರುತ್ತೆ. ಸೊ ಇದು ಬಂದ್ಬಿಟ್ಟು 10th ಆ್ಯನಿವರ್ಸರಿ ಎಡಿಷನ್ನು, ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ. ಬೆಸ್ಟ್ ಕಾರ್ ಸರ್, 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಚಾನಲ್ ಮುಖಾಂತರ ಬಂದ್ರೆ 2 lakhs ಬಿಟ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹೆಂಗಿದೆ ಅಂತ. ಸೊ ನಿಮಗೆ ತುಂಬ ಚೆನ್ನಾಗಿದೆ ಗಾಡಿ, ಮಾತ್ರ ಎಕ್ಸಲೆಂಟ್ ಆಗಿದೆ. ಕಾಲ್ ಮಾಡ್ಕೊಬನ್ನಿ, ಈ ಗಾಡಿ ಸಿಗುತ್ತೆ. ಸೊ ಇವಾಗ ಆ ಕಡೆ ಬಂದ್ಬಿಟ್ಟು ಒಂದು ನಿಸಾನ್ ಮೈಕ್ರಾ ಗ್ರೀನ್ ಕಲರ್ ಡೀಸೆಲ್ ಕಾರು. ಹೇಳಿ ಸರ್ ಡೀಟೇಲ್ಸು. ಸೊ ನೋಡ್ತಾ ಇರ್ಬೋದು, 2012. ಓಕೆ, 2,25,000 ಹೇಳ್ತೀವಿ ಸರ್. ಓಕೆ, ಡೀಸೆಲ್ ವೆಹಿಕಲ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 2 ಲಕ್ಷಕ್ಕೆ ಕೊಟ್ಬಿಡ್ತೀವಿ. 2 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಡೀಸೆಲ್ ವೆಹಿಕಲ್ಲು, ಕಿಲೋಮೀಟರ್ 85,000 ಓಡಿದೆ. 85,000 ಓಡಿದೆ. ಮೈಕ್ರಾ ಓಕೆ, ಆಫರ್ ಇದೆ ನಮಗೆ ಡೀಸೆಲ್ ವೆಹಿಕಲ್. ಸೊ 120-22 ಬರುತ್ತೆ ಮೈಲೇಜು. ಓನರ್ಶಿಪ್ ಸರ್? ಓನರ್ ಬಂದು ಸೆಕೆಂಡ್ ಇದೆ ಸರ್. ಸೆಕೆಂಡ್ ಓನರು. ನಿಮಗೆ 2 ಲಕ್ಷಕ್ಕೆ ಎಲ್ಲೂ ಸಿಕ್ಕಿಲ್ಲ. ನಾವು ಕೂಡ ಎಷ್ಟೊಂದು ವಿಡಿಯೋ ಮಾಡಿದ್ದೀವಿ, ಬಟ್ ಈ ಪ್ರೈಸ್ಗೆ ಡೀಸೆಲ್ ಗಾಡಿ ಅದು ಕೂಡ ಎಲ್ಲೂ ಸಿಗಿಲ್ಲ. ಆಲ್ಮೋಸ್ಟ್ ನಿಮಗೆ 22 ಗಂಟೆ ಆರಾಮಾಗಿ ಮೈಲೇಜ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದು ಹೋಂಡಾ ಬ್ರಿಯೋ 2015 ಮಾಡಲ್ಲು, 15 ಮಾಡಲು. ಓನರ್ ಆಫ್ ಸೆಕೆಂಡ್ ಇದ್ದಾರೆ. ಓಕೆ, ಕಿಲೋಮೀಟರ್ 42 ಓಡಿದೆ. ಓಕೆ, ಪೆಟ್ರೋಲ್ ವೇರಿಯಂಟು. ಇದು ಬಂದು 4,25,000 ಹೇಳ್ತಾರೆ. Okay. ಚಾನಲ್ ಮುಖಾಂತರ ಬಂದ್ರೆ ಒಂದು 390ಗೆ ಕೊಟ್ಬಿಡ್ತೀವಿ ಸರ್. 390ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್? 15 ಪೆಟ್ರೋಲ್ ವೇರಿಯಂಟಾ? Petrol ಎಷ್ಟು ರನ್ ಆಗಿದೆ ಸರ್? ಸರ್ 42 ಓಡಿದೆ. 42 ಓಡಿದೆ. ಹೋಂಡಾ ಬ್ರಿಯೋ. ಓನರ್ಶಿಪ್ ಸರ್? ಓನರ್ ಸೆಕೆಂಡ್ ಆಗಿದೆ. ಇನ್ಸೂರೆನ್ಸ್ ಆಲ್ಮೋಸ್ಟ್ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಬ್ರಿಯೋ ಸರ್, ಪೆಟ್ರೋಲ್ ಗಾಡಿ ಅಲ್ಲ ಇದು? ಸೊ ಪೆಟ್ರೋಲು. ಸೊ ಕಂಪ್ನಿ ಫಿಟೆಡ್ ಆಡಿಯೋ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 4 ಕೂಡ ಪವರ್ ವಿಂಡೋ, ಫ್ಯಾಬ್ರಿಕೇಟೆಡ್ ಸೀಟ್ಸು. ಆಲ್ಮೋಸ್ಟ್ ನಿಮಗೆ ಒಂದು ಕಾರ್ಗೆ ಏನೇನೋ ಫೀಚರ್ಸ್ ಬೇಕೋ ಅವೆಲ್ಲ ಇದೆ. ಸೊ ಕಾಲ್ ಮಾಡ್ಕೊಬನ್ನಿ, ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸರ್ ನೆನ್ನೆ ಲಾಗಿನ್ ಆಗಿದೆ ಅಂದರು, ಇವಾಗ ಕನ್ಫರ್ಮ್ ಮಾಡ್ತೀನಿ ಸರ್. ಇವಾಗ ಬಂದ್ಬಿಟ್ಟು ಆಲ್ಟೋ ಕೆಟನ್ನು ವೈಟ್ ಕಲರು ಗಾಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 2012 ಮಾಡಲ್ ಸರ್. 2012. ಓಕೆ, ಸೆಕೆಂಡ್ ಓನರು. ಓಕೆ, ಕಿಲೋಮೀಟರ್ 85,000 ಓಡಿದೆ. ಓಕೆ, 275 ಹೇಳ್ತೀವಿ ಸರ್. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 245ಗೆ ಮಾಡ್ಕೊಡ್ತೀವಿ ಸರ್. 245ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಆಲ್ಟೋ ಕೆಟನ್ನು VXI ಪೆಟ್ರೋಲ್ ವೇರಿಯಂಟು VXI ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್ ಆಗಿದೆಯಾ? ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಮಾತ್ರ ಈ ಥರ ಇದೆ ನೋಡ್ತಾ ಇರ್ಬೋದು. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಕಾಲ್ ಮಾಡ್ಕೊಬನ್ನಿ ಸರ್. ಇದು ಆಲ್ಟೋ ಕೆಟನ್ನು ಮೈಲೇಜಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ಒಂದು 20 ಬರುತ್ತೆ ಸರ್. 20 ಬರುತ್ತಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಒಂದು ಫೋರ್ಡ್ ಇಕೋ ಸ್ಪೋರ್ಟು. ಸರ್ ಡೀಸೆಲ್ ಪೆಟ್ರೋಲ ಸರ್ ಇದು? 2016 ಮಾಡಲು. ಪೆಟ್ರೋಲ್ ಗಾಡಿನಾ? ಹೌದು, ಟೈಟಾನಿಯಮ್ಮು. ಟೈಟಾನಿಯಮು ಪೆಟ್ರೋಲ್ ಗಾಡಿ, Petrol ಗಾಡಿ. ಟಾಪ್ ಆ್ಯಂಡ್ ಆಲ್ಮೋಸ್ಟ್. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಿಲೋಮೀಟರ್ ಬಂದು 50,000 ನೋಡಿದೆ ಸರ್. 50,000 ಹೊಡಿದೆಯಾ ಸರ್? ಪೆಟ್ರೋಲು ಸೆಕೆಂಡ್ ಓನರು. ಓಕೆ, 6 ಲಕ್ಷ ಕೋಟಿಂಗ್ ಮಾಡ್ತೀವಿ ಸರ್. ಓಕೆ. ಚಾನಲ್ ಮುಖಾಂತರ ಬಂದರೆ 5ವರೆಗೆ ಬಿಟ್ಬಿಡ್ತೀವಿ ಸರ್. 5ವರೆಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಇದು ಇನ್ಸೂರೆನ್ಸ್ ಏನಿದೆ ಸರ್? ಸರ್ ರನ್ನಿಂಗ್ ಇದೆ, ಕಾಂಪ್ರೆನ್ಸ್ ಇದೆ. ಇವಾಗ ಫ್ರೆಶ್ ಆಗಿ ಕಟ್ಟಿದ್ದೀವಿ, ಇನ್ನೂ 1 ಇಯರ್ ಇದೆ ಸರ್. ಸೊ ಇದು ಓಪನ್ ಪ್ಲೇಸ್ ಆಗಿರೋದ್ರಿಂದ ಗಾಡಿ ಥರ ಕಾಣಿಸುತ್ತೆ. ಸೊ ನಿಮಗೆ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ, ಕಂಪ್ನಿ ಫಿಟೆಡ್ ಆಡಿಯೋ ಸಿಸ್ಟಮು, ಆಲ್ಮೋಸ್ಟ್ ಟಚ್ ಸ್ಕ್ರೀನು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಫ್ಯಾಬ್ರಿಕೇಟೆಡ್ ಸೀಟ್ಸು ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಕಾಲ್ ಮಾಡ್ಕೊಬನ್ನಿ. ಸೊ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಮಿನಿ ವ್ಯಾನ್ ಇದೆ, VX ಮಹೇಂದ್ರ ಮ್ಯಾಕ್ಸಿಮೋ, ಅದು ಕೂಡ ವೈಟ್ ಬೋರ್ಡು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಬೋರ್ಡ್ ನೋಡ್ತಿರ್ತೀನಿ. ಇದು ವೈಟ್ ಬೋರ್ಡ್ ಇದೆ. ಸೊ ಪ್ರೈವೇಟ್ ಯೂಸ್ಗೂ ಆರಾಮಾಗಿ ಮಾಡ್ಕೋಬೋದು. ಸೊ ಒಂದು ದೊಡ್ಡ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ ಈ ಗಾಡಿ ಮಾತ್ರ. ಒಳ್ಳೆ ಅನುಕೂಲ ಇದೆ. 14 ಮಾಡಲು, 34,000 ನೋಡಿದೆ. ಡೀಸೆಲ್ ವೆಹಿಕಲ್, ಓಕೆ, ಸಿಂಗಲ್ ಓನರು. ಓಕೆ. ಇದು ಬಂದು 275 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 240ಗೆ ಮಾಡ್ಕೊಟ್ಬಿಡ್ತೀವಿ. 240ಗೆ ಮಾಡ್ಕೊಟ್ಬಿಡ್ತೀರಾ? ಡೀಸೆಲ್ ವೆಹಿಕಲ್. ಹೌದು. ಸೊ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಎಲ್ಲ ಬೋರ್ಡ್ ಇರುತ್ತೆ. ಇದು ವೈಟ್ ಬೋರ್ಡ್ ಇದೆ. ವೈಟ್ ಬೋರ್ಡು ಸ್ಕೂಲ್ ಟ್ರಿಪ್ಗೆಲ್ಲ ಆಗುತ್ತೆ, ದೊಡ್ಡ ಫ್ಯಾಮಿಲಿಗೆಲ್ಲ ಆಗುತ್ತೆ.
ಸರ್ ಇದು ಎಷ್ಟು ಸೀಟಿಂಗ್ ಸರ್ ಒಳಗಡೆ ಕುತ್ಕೋಬೋದು? 7 ಸೀಟ್ ಇದೆ 7 ಸೀಟಿಂಗ್ ಆರಾಮಾಗಿ ಕುತ್ಕೋಬೋದು. ಓಕೆ ಸರ್, ಥ್ಯಾಂಕ್ ಯು. ಸರ್ ಎಷ್ಟು ರನ್ ಆಗಿದೆ ಇದು? ಫಾರ್ 34,000 34,000 ರನ್ ಆಗಿದೆ. ಓನರ್ಶಿಪ್ಪು ಸಿಂಗಲ್ ಹ್ಯಾಂಡ್. ಸಿಂಗಲ್ ಹ್ಯಾಂಡು. ಹೇಳಿ ಸರ್ ಡೀಟೇಲ್ಸು. ಈಕೋ ಮಾರುತಿ ಈಕೋ 2016 ಮಾಡಲು ಸರ್. ಓಕೆ. ಸೆಕೆಂಡ್ ಓನರು 59,000 ಓಡಿದೆ. ಓಕೆ. 390 ಹೇಳ್ತಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 375ಗೆ ಮಾಡ್ಕೊಡ್ತೀನಿ. 375ಗೆ ಮಾಡ್ಕೊಟ್ಬಿಡ್ತೀರಾ? ಓಕೆ ಇದು ಓಕೆ ಥ್ಯಾಂಕ್ ಸೊ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲು ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಸರ್. 370ಗೆ ಮಾಡ್ಕೊಟ್ಬಿಡ್ತೀರಾ? 5 ಸೀಟು 7 ಸೀಟು ಮಾಡಿದ್ದಾರೆ. ಓಕೆ. ಓಪನ್ ಇದೆ ಗಾಡಿ ನೋಡಿ ಸರ್, ತುಂಬ ಚೆನ್ನಾಗಿದೆ. ಸೊ ಗಾಡಿ ಮಾತ್ರ ಈ ಥರ ಇದೆ. ಸೊ ಇದು ಕೂಡ ತುಂಬ ಕಂಫರ್ಟ್ ಎಲ್ಲ ಸಿಗುತ್ತೆ ನಿಮಗೆ, ಆಲ್ಮೋಸ್ಟ್ ದೊಡ್ಡ ವೆಹಿಕಲ್ಲು. ಸೊ ಈ ಥರ ವೆಹಿಕಲ್ಸಲ್ಲಿ ನಿಮ್ಗೆ ಆರಾಮಾಗಿ ಲೆಗ್ ರೂಮ್ ಆಗಿರಲಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮಧ್ಯದಲ್ಲಿ. ಆ್ಯಂಡ್ ಹಿಂದ್ಗಡೆ ನೀವು ಸೀಟ್ನ ಮರ್ಚ್ಕೊಂಡ್ಬಿಟ್ರೆ ಆರಾಮಾಗಿ ಲಗೇಜ್ ಎಲ್ಲ ಹಾಕೋಬೋದು, ಇಲ್ಲಾಂದರೆ ಆರಾಮಾಗಿ ಹಿಂದ್ಗಡೆನೂ ಒಂದು 3 ಜನ ಕುತ್ಕೋಬೋದು. ಆಲ್ಮೋಸ್ಟ್ 7 ಮೆಂಬರ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸರ್. ಈ ಗಾಡಿಗೆ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಈ ಗಾಡಿಗೆ 370 ಆಗುತ್ತೆ ಸರ್. 370ಗೆ ಆಗುತ್ತೆ. ಎಷ್ಟು ರನ್ ಆಗಿದೆ ಸರ್? 59,000 ಇನ್ಸೂರೆನ್ಸ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಸೊ ಇದು ಬಂದ್ಬಿಟ್ಟು KUV 100. ಓಕೆ. K8 ಟಾಪ್ ಎಂಡು ಡೀಸೆಲ್ ವೆಹಿಕಲ್. ಓಕೆ. 37,000 ನೋಡಿದೆ. ಓಕೆ. ಸಿಂಗಲ್ ಹ್ಯಾಂಡು, 1 ಇಯರ್ ಇನ್ಸೂರೆನ್ಸ್ ಇದೆ. ಓಕೆ. ಇದು ಬಂದು ನಾವು 485 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,500ಗೆ ಮಾಡಿಕೊಟ್ಬಿಡ್ತೀನಿ. 4,500ಗೆ ಫೈನಲ್ ಮಾಡಿ ಕೊಟ್ಟು 16 ಮಾಡೋ ಡೀಸೆಲ್ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದೆ ಟಾಪ್ ಎಂಡ್. ಟಾಪ್ ಎಂಡ್ 16 ಮಾಡಲು ಸರ್. ಎಷ್ಟು ರನ್ ಆಗಿದೆ ಇದು? 37 ನೋಡಿದೆ. 37 ನೋಡಿದೆ. ಡೀಸೆಲ್ ವೇರಿಯಂಟ್ ನೋಡ್ತಾ ಇರ್ಬೋದು. ಸೊ ಸ್ವಿಫ್ಟಲ್ಲಿ ನಮ್ಗೆ ಇದೇ ಥರನೇ ಹ್ಯಾಂಡಲ್ ಬರುತ್ತೆ. ಒಳ್ಳೆ ಗಾಡಿ. ಇದು ಬಂದ್ಬಿಟ್ಟು ಮಹೇಂದ್ರ ಗಾಡಿ K8. ಸರ್ ಎಷ್ಟು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್ ಈ ಗಾಡಿ? ಸರ್ ಒಂದು 16 ಸಿಟಿ ಲಾಂಗ್ ಒಂದು 17. ಎಷ್ಟು ರನ್ ಆಗಿದೆ ಸರ್ ಹೇಳಿದ್ರೆ? 37 ನೋಡಿದೆ ಸರ್. 37,000 ನೋಡಿದೆ. ಓನರ್ಶಿಪ್ ಸಿಂಗಲ್ ಹ್ಯಾಂಡ್. 1 ಇಯರ್ ಇನ್ಸೂರೆನ್ಸ್ ಇದೆ. ಟಾಪ್ ಎಂಡ್ ಮಾಡೋದು. ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4.5 ಮಾಡ್ಕೊಡ್ತೀವಿ ಸರ್. 4.5ಗೆ ಫೈನಲ್ಲು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೆಲ್ಲ ಆಲ್ಮೋಸ್ಟ್ ಫೆಸಿಲಿಟಿ ಇದೆ, ಲೋನ್ ಮಾಡ್ಕೊಡ್ತೀವಿ. ಓಕೆ. 10 ವೆಹಿಕಲ್ ಅಬೌವ್ ಎಲ್ಲ ವೆಹಿಕಲ್ ಲೋನ್ ಆಗುತ್ತೆ. ಓಕೆ. ಲೋನ್ ಮಾಡಿಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಷ್ಟು ಇಯರ್ ಬ್ಯಾಗ್ ಬರುತ್ತೆ ಸರ್? 2 ಇಯರ್ ಬ್ಯಾಗ್. 2 ಇಯರ್ ಬ್ಯಾಗ್ ಎಲ್ಲ ಬರುತ್ತಾ? ಅಲೈ ವಿಲ್ಸು 2 ಇಯರ್ ಬ್ಯಾಗು. ಓಕೆ. ಮತ್ತು ABS ಬರುತ್ತೆ. ABS, ಅಲೈ ವಿಲ್ಲು, 2 ಇಯರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ. ಸೊ ಇದರಲ್ಲಿ ಆರಾಮಾಗಿ ಮುಂದ್ಗಡೆ ಒಂದು ಶಾರ್ಟ್ ಅಡಲ್ಟು ಕೂಡ ಕುತ್ಕೋಬೋದು, ಚಿಕ್ಕ ಮಕ್ಳಿಗೂ ಕೂಡ ಆರಾಮಾಗಿ ಆಗುತ್ತೆ ಈ ಥರ ಮಾಡ್ಕೊಂಬಿಟ್ರೆ. ಇಲ್ಲಾಂದರೆ ಇದು ಬೆಂಡ್ ಮಾಡ್ಕೊಂಬಿಟ್ರೆ ನಿಮ್ಗೆ ಆಮ್ರೆಸ್ಟ್ ಥರ ವರ್ಕ್ ಆಗುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಮ್ಯಾನ್ಯಲ್ ಗೇರ್ ಸಿಸ್ಟಮ್ ಬರುತ್ತೆ, ಕಂಪ್ನಿ ಫಿಟ್ಟೆಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ, ಆ್ಯಂಡ್ ಗ್ಲಾಸಿ ಫಿನಿಶಿಂಗ್ ಎಲ್ಲ ಬರುತ್ತೆ ಇನ್ಸೈಡ್ ಬಂದ್ಬಿಟ್ಟು. ಸೊ ಒಂದು ಬೆಸ್ಟ್ ಕಾರ್ ಫ್ರಮ್ ಮಹೇಂದ್ರ ಅಂತಲೇ ಹೇಳ್ಬೋದು. ಸೊ ಕಾಲ್ ಮಾಡ್ಕೊಬನ್ನಿ. ರೇರ್ ಸ್ಪಾಯ್ಲರ್ ಕೂಡ ಎಲ್ಲ ಇದೆ. ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 4.45 ಮಾಡ್ಕೊಡ್ತೀವಿ ಸರ್ ನಿಮ್ಮ ಚಾನಲ್ ಮುಖಾಂತರ. 4.45. ಓಕೆ ಸರ್, ಥ್ಯಾಂಕ್ ಯು.